ಹಲೋ, ಎಲ್ಲರಿಗೂ ನಮಸ್ಕಾರ. ನಾನು ಈ ವಿಡಿಯೋದಲ್ಲಿ ಪಾರಿವಾಳಗಳ ಬಗ್ಗೆ ತಿಳಿಸ್ತಿದ್ದೀನಿ. ನಾವಿರೋ ಅಪಾರ್ಟ್ಮೆಂಟಲ್ಲಿ ಪಾರಿವಾಳಗಳು ಹೇಗೆ ಗೂಡು ಕಟ್ಟಿ ಮರಿ ಮಾಡಿ ವಾಸ ಮಾಡ್ತಿವೆ ಅನ್ನೋದನ್ನು ತೋರಿಸ್ತೀನಿ ಬನ್ನಿ. ಇದು ನಾವಿರೋ ಮನೆ. ಇಲ್ಲಿ ವಿಂಡೋ ಕಾಣ್ತಿದೆಯಲ್ಲ, ಅದರ ಪಕ್ಕ ಒಂದು ಓಪನ್ ವಿಂಡೋ ಇದೆ, ಆದರೆ ಅದನ್ನು ಕ್ಲೋಸ್ ಮಾಡಿದ್ದಾರೆ. ಮೇ ಬಿ ಏನಾದರೂ ಅನಾಹುತ ಆದರೆ ರೆಸ್ಕ್ಯೂ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ ಇರ್ಬೋದು. ಆಚೆ ನೋಡಿ, ಎಲ್ಲ ಮನೆಗಳಿಗೂ ಇದೇ ಥರನೇ ಇರೋದು. ಆ ಪ್ಲೇಸಲ್ಲೇ ಪಾರಿವಾಳಗಳು ವಾಸ ಮಾಡ್ತಿರೋದು. ಈ ಅಪಾರ್ಟ್ಮೆಂಟಲ್ಲಿ ಈ ಥರ 10ಕ್ಕಿಂತ ಹೆಚ್ಚು ಪ್ಲೇಸ್ಗಳಿದೆ, ನೋಡೋಣ. ಇನ್ನು ಪಾರಿವಾಳಗಳ ಬಗ್ಗೆ ಹೇಳೋದಾದರೆ, ಇವು ತುಂಬ ಬುದ್ಧಿಯುಳ್ಳ ಪಕ್ಷಿಗಳು. ಹಿಂದಿನ ಕಾಲದಲ್ಲಿ, ಅಂದರೆ ರಾಜ ಮಹಾರಾಜರ ಕಾಲದಲ್ಲಿ, ಪತ್ರ ಸಂದೇಶವನ್ನು ಪಾರಿವಾಳಗಳ ಮೂಲಕ ರವಾನೆ ಮಾಡ್ತಿದ್ರು ಅನ್ನೋದನ್ನು ನಾವು ಕೇಳಿದ್ದೀವಿ. ಹಾಗೆ ಪಾರಿವಾಳಗಳು ವರ್ಷಕ್ಕೆ 2ರಿಂದ 3 ಬಾರಿ ಮೊಟ್ಟೆ ಇಟ್ಟು ಮರಿ ಮಾಡ್ತವೆ. ಪಾರಿವಾಳ ಕಾಮನ್ನಾಗಿ 2 ಮೊಟ್ಟೆ ಮಾತ್ರ ಇಡೋದು. ಕೆಲವೊಮ್ಮೆ ಬೆಳವಣಿಗೆ ಕಡಿಮೆ ಇದ್ದಾಗ 1 ಮೊಟ್ಟೆ ಕೂಡ ಇಡ್ಬೋದು. ಹೆಣ್ಣು ಪಾರಿವಾಳ ಜಾಸ್ತಿ ಗೂಡಲ್ಲೇ ಇರುತ್ತೆ. ಗಂಡು ಪಾರಿವಾಳ ಅದಕ್ಕೆ ಆಹಾರ ಸಪ್ಲೈ ಮಾಡ್ತಾ ಇರುತ್ತೆ. ಹಾಗೆ ಹೆಣ್ಣು ಪಾರಿವಾಳ ಆಚೆ ಹೋದಾಗ ಗಂಡು ಪಾರಿವಾಳ ಮೊಟ್ಟೆಗಳಿಗೆ ಕಾವು ಕೊಡ್ತಾ ಇರುತ್ತೆ. ಮರಿಗಳಾದ ಮೇಲೆ 15ರಿಂದ 20 ದಿನಕ್ಕೆಲ್ಲ ಚೆನ್ನಾಗಿ ರೆಕ್ಕೆ ಬಂದುಬಿಡುತ್ತೆ. 1 ತಿಂಗಳು ಒಳಗಾಗಿ ಮರಿಗಳು ಆರೋಕೆ ರೆಡಿ ಆಗ್ತವೆ. ಇನ್ನು ಮಳೆಗಾಲದಲ್ಲಿ ಮೊಟ್ಟೆ ಹಾಗೂ ಮರಿಗಳನ್ನು ಕಾಪಾಡಿಕೊಳ್ಳೋದು ತುಂಬ ಕಷ್ಟ. ಯಾಕೆ ಅಂದರೆ ಮೊಟ್ಟೆಗಳ ಮೇಲೆ ನೀರು ಬಿದ್ದರೆ ಮರಿಗಳಾಗೋ ಚಾನ್ಸಸ್ ಕಡಿಮೆ ಇದೆ. ಇನ್ನು ಪಾರಿವಾಳಗಳನ್ನು ತುಂಬ ಜನ ಸಾಕ್ತಾರೆ, ಟ್ರೈನಿಂಗ್ ಕೊಡ್ತಾರೆ, ರೇಸು ಕೂಡ ಬಿಡ್ತಾರೆ. ಇದೆಲ್ಲ ನಾವು ನೋಡ್ತಾ ಇರ್ತೀವಿ. ನೋಡಿದ್ರಲ್ಲ ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು. ಬಾಯ್ ಬಾಯ್.